ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಒಂದು ಹೆಲ್ಮೆಟ್ ಪರ್ಚೇಸ್ ಮಾಡೋದಿದೆ. ಅಲ್ಲೊಂದು ಹೆಲ್ಮೆಟ್ ಪರ್ಚೇಸ್ ಮಾಡಿ ಆ ಹೆಲ್ಮೆಟಲ್ಲಿರೋ ಪ್ಯಾಡಿಂಗ್ನ ಇದಕ್ಕೆ ಹಾಕ್ಕೊಂಡು ಇದರಲ್ಲಿರೋ ಪ್ಯಾಡಿಂಗ್ನ ಅದಕ್ಕೆ ಹಾಕಿ ಫುಲ್ಲು ಜುಗಾಡ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೆಲ್ಮೆಟ್ ಯಾರಿಗೂ ಅಲ್ಲ, ನನ್ನ ಕಸಿನ್ ರಾಘು ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ಸೋಣ ಅಂತ. ಸೊ ಅವರೊಂದು ಹೊಸ ಹೆಲ್ಮೆಟ್ ತೊಗೋಬೇಕು ಅಂತ ಅಂದರು. ಸೊ ನಾನು ಬೈಕರ್ಸ್ ಆ್ಯಂಡ್ ಬಂಕರ್ಸಲ್ಲೇ ಹೆಲ್ಮೆಟ್ ತೊಗೊಂಡಿದ್ದು. ಸೊ ಅವ್ರಿಗೂ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೀನಿ, ಅವರು ಅಲ್ಲೇ ಹೆಲ್ಮೆಟ್ ತೊಗೋತಾರೆ. ಸೊ ಅದರ ಜೊತೆಗೆ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಯೂಶ್ವಲಿ ನನಗೆ ಹೆಲ್ಮೆಟ್ ತುಂಬ ಟೈಟ್ ಆಗ್ತಾಯಿದೆ ನಾನು ತೊಗೊಂಡಿರೋ ಸೈಜ್ ಬಂದು. ಸೊ ನೋಡೋಣ, ಅಲ್ಲೋಗ್ಬಿಟ್ಟು ಈ ಹೆಲ್ಮೆಟಲ್ಲಿರೋ ಪ್ಯಾಡಿಂಗ್ ಮಾತ್ರ ತೆಗೆದು ಹೊಸ ಹೆಲ್ಮೆಟಲ್ಲಿ ಹಾಕಿ ಹೊಸ ಹೆಲ್ಮೆಟಲ್ಲಿರೋ ಪ್ಯಾಡಿಂಗು ನಾವು ತೊಗೊಂಡು ಫುಲ್ ಜಿಗಾಟ್ ಮಾಡೋಣ. ಆಲ್ರೆಡಿ ಇಲ್ಲಿ ಹಿಡಿದ್ಬಿಟ್ಟವ್ರೆ ಶಿಷ್ಯ, ಪಾಪ ಡಿಸ್ಕಷನ್ ಮಾಡ್ತವ್ರೆ. ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ರಪ್ಪ, ನಮ್ಮ ಒಳ್ಳೇದಕ್ಕೆ ಹೇಳೋದು. ಹೆಲ್ಮೆಟೆಲ್ಲ ತೆಗೆದು ಓಡಿಸ್ಬಿಡಿ ಗೈಸ್. ಮಳೆ ರಾಯ ನಮ್ಮನ್ನು ಬಿಡಂಗೆ ಕಾಣ್ತಾ ಇಲ್ಲ. ಲಾಸ್ಟ್ ಟೈಮ್ ಈ ಕಡೆ ಬಂದಾಗಲೂ ಹೆವಿ ಮಳೆ ಬಂದ್ಬಿಟ್ಟಿತ್ತು. ಈ ಟೈಮು ಮಳೆ ಬರೋಂಗೆ ಕಾಣ್ತಾ ಇದೆ. ಗೋಪ್ರಕ್ಕೆ ಬೇರೆ ಏನೂ ಸೇಫ್ಟಿ ಇಲ್ಲ, ಒಳಗಡೆ ನೀರಿಗೆ ಹೋಗ್ಬಿಟ್ರೆ ಕಷ್ಟ ಆಗೋರು. ಗೋಪ್ರ ಆಫ್ ಮಾಡಿಬಿಟ್ಟು ಗೇರ್ಸ್ ಹಾಕೊಂಡ್ಬಿಡೋಣ. ಗೋಪ್ರ ಆಫ್ ಮಾಡಿ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಸದ್ಯಕ್ಕೆ, ಏನೂ ಇಲ್ಲ ಅದಕ್ಕೆ ಸೇಫ್ಟಿ. ಸೊ ಗೈಸ್, ಫೈನಲಿ ಬೈಕರ್ಸ್ ಆ್ಯಂಡ್ ಬಂಕರ್ಸಿಗೆ ಬಂದಿದ್ದೀವಿ. ಇಲ್ಲಿ ಬಾಸ್ ಆಲ್ರೆಡಿ ಫುಲ್ಲು ನಿದ್ದೆ ಗೈಸ್. ಏನಂದ್ರೆ ಇವರು ವೆಜಿಟೇಬಲ್ ಫ್ರೈಡ್ ರೈಸ್ ಕೊಟ್ಬಿಟ್ಟು, ಗೋಬಿ ಮಂಚೂರಿ ಕೊಟ್ಬಿಟ್ಟು, ಆಮೇಲೆ ದಾಲ್ ಫ್ರೈ, ರೋಟಿ ಕರಿ ಎಲ್ಲ ಚಪಾತಿ ತಿನ್ಸ್ಬಿಟ್ಟು, ಜಾಮೂನ್ ಒಂದು ಮಿಸ್ ಆಯ್ತು. ಅಯ್ಯೋ ಜಾಮೂನ್ ಮಿಸ್ ಆಗ್ಬಿಟ್ಟು, ಮಂಗಳೂರು ಬಜ್ಜಿ ಕೊಡಿಸ್ಬಿಟ್ಟು, ಬನ್ಸ್ ಕೊಡಿಸ್ಬಿಟ್ಟು ಎಲ್ಲ ಊಟ ಗಿಡ ಎಲ್ಲ ಮಾಡಿ, ಐ ಆಮ್ ನಾಟ್ ಇನ್ ಅ ಕಂಡೀಷನ್ ಟು ಗೆಟ್ ಅಪ್ ಸರ್. ಐ ಆಮ್ ಫುಡ್ ಡ್ರಂಕ್ ಆಗ್ಬಿಡ್ತೀವಿ ನಾವು. ಸೊ ಇಲ್ಲಿ ಬೈಕರ್ಸ್ ಬಂಕರ್ಸಿಗೆ ಬಂದರೆ ಹೆಂಗೆ ಅಂದರೆ ಫೀಲ್ ಲೈಕ್ ಅವರ್ ಹೋಮ್. ಇಲ್ಲಿ ಬಂದು ಆರಾಮಾಗಿ ಇಲ್ಲಿ ನೋಡ್ಬೋದು. ಇವ್ರು ಬಂದವ್ರು ಮಲ್ಕೊಳ್ಳಿ ಅಂತಲೇ ಲಾನ್ ಥರ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಒಳ್ಳೆ ನಿದ್ದೆ ಮಾಡ್ತೀವಿ. ಇಲ್ಲಿ ಆಗಲೇ ರಾಗು ಯಾವ ರೇಂಜಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ, ಈ ಗಾಡ್. ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ಗೇರ್ಸ್ ತೊಗೊಳಕ್ಕೆ, ಹೆಲ್ಮೆಟ್ ತೊಗೊಳ್ಳೋಣ, ಜಾಕೆಟ್ ತೊಗೊಳ್ಳೋಣ ಅಂತ ಬಂದರೆ, ಇಲ್ಲಿ ಬಂದು ನಾವು ಆಲ್ಮೋಸ್ಟ್ 3 hours ಆಯಿತು. 3 hours ಬರೀ ಮಾತಾಡ್ತಾ ಇದ್ದೀವಿ, ಬರೀ ನಿದ್ದೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇವರು ಒಂದು ರೌಂಡ್ ನಿದ್ದೆ ಆಗಿದೆ. ಇವರು ಈ ಕಡೆ ಎಲ್ಲ ಇನ್ನೊಂದು ಜಾಗ ಹುಡುಕ್ತಾ ಇದ್ದಾರೆ. ಇಲ್ಲ ನೋಡಿ, ದಿಸ್ ಇಸ್ ಹೌ ಬೈಕರ್ ಬಂಕರ್ಸ್ ಅಂದರೆ ಹಿಂಗಿರುತ್ತೆ. ದಿಸ್ ಇಸ್ ಹೌ ವಿ ಎಂಜಾಯ್ ಇಟ್. ಬ್ರೋ, ಒಂದು ಕ್ವಶನ್ ನಾನು ಕೇಳ್ಬೇಕು ಅನ್ಕೊಂಡೆ. ಹೇಳಿ. SMK ಹೆಲ್ಮೆಟ್ಟೇ ಯಾಕೆ ತಗೋಬೇಕು? Why you should take a SMK helmet? Yes. ಯಾಕೆ? One of the most important reason why you are supposed to go in for a SMK helmet is, one is that it's an Indian brand. Okay. It is being manufactured in Haryana, that is Faridabad basically. Okay. And other than that, it comes with your European based certification. Okay. Other than that, it also now it is recently coming with ISI based certification to avoid the issue with regard to cops and the police. Okay. 4 point ಆಯ್ತು. This is one thing. And other than that, the designs are just mind-blowing, fabulous designs. Now, one more thing what you should know with regard to the SMK is that it comes with something called as a quick release system. Like for example, let's open up this helmet. You can see a quick release system that is there in this, you see. So this makes it even more easier, especially for individuals who are into touring. Okay. So usually what happens is it will come with a double D-ring, especially for racetrack based usage. But when you're doing touring, you're very tired, etc. At that time, you will not have the strength to open the double D-ring and to pull it out after that. So that is the reason what SMK does is they give you the quick release system wherein you can just pull and then just open it off. Okay. So that is the main reason why wherein I feel that SMKs is really amazingly good. Super. That is what is my recommendation. ಯಾವುದು ನಿಂಗೆ ಆಗಲಿಲ್ಲ ಅಂದರೆ ಫೈನಲ್ ಇದಕ್ಕೆ ಹೋಗಷ್ಟೇ. ಯಾವುದು? ಇಲ್ಲ ಲೆಟ್ ಹಿಮ್ ಗೋ ಫಾರ್ ಸಮ್ ಗುಡ್ ಫಿನಿಶ್. ಇದು ಗ್ಲಾಸಿ ಆಗಿದೆ. ದಿಸ್ ಇಸ್ ಮ್ಯಾಟ್ ಫಿನಿಶ್, ಇದು ಗ್ಲಾಸಿ ಫಿನಿಶ್. ಇದು ಗ್ಲಾಸ್ ಫಿನಿಶ್. ದಿಸ್ ಇಸ್ ಅಗೇನ್ ಮ್ಯಾಟ್ ಆಲ್ರೆಡಿ ನನ್ನ ಹತ್ರ ಒಂದಿದೆ, ಸೊ ಐ ಡೋಂಟ್ ಗೋ ಫಾರ್ ಅ ಗ್ಲಾಸ್ ಅಲ್ವಾ. ಗೋ ಫಾರ್ ದಿಸ್ ಒನ್. ಟ್ರಸ್ಟ್ ಮೀ. If people I should go for this only because I have to match ಆಗಲ್ಲ. People will not turn their heads and look at my name is not Roshan. ಗೈಸ್, ಇವಾಗ ಜುಗಾಡ್ ಕೆಲಸ ನಡೀತಾ ಇದೆ. ಸೊ ಈಗ ಮಜಾ ಇರೋದು ನೋಡ್ತಾ ಇರಿ, ಮಜಾ ಇರುತ್ತೆ. ಇದು ಯಾವುದು?
ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ನೀವು ಇಲ್ಲಿ ಏನು ಮೈಕ್ದು ಈ ನೋಡ್ತಾ ಇದ್ದೀರಾ, ಇದೆಲ್ಲ ಇದ್ರ ಒಳಗಡೆಯಿಂದ ಹಿಂಗೆ ತೊಗೊಂಡಿರೋದು. ಸೊ ಇದು ಸುಮ್ಮನೆ ನಿಮ್ಗೊಂದು ತೋರಿಸೋಣ ಅಂತ. ಸೊ ಈ ಥರ ಎಲ್ಲ ಜುಗಾಡ್ ಕೆಲಸಗಳು ಮಾಡಬೇಕು. ಸೊ ಹೆಲ್ಮೆಟ್ಟು ಲೆವೆಲ್ಗೆ ಫೈನಲೈಸ್ ಆಯಿತು. ನಮ್ಮದು ಹೆಲ್ಮೆಟ್ ಜುಗಾಡಿತ್ತು, ಅದು ರೆಡಿ ಆಗಿದೆ. ಇವ್ರದ್ದು ಹೆಲ್ಮೆಟ್ ಆಗಿದೆ. ಇಲ್ಲ ಗ್ಲೌಸ್ ನೋಡ್ತಾ ಇದ್ದೀವಿ. ಸೊ ಇವರು ನೋಡ್ತಾ ಇದ್ದಾರೆ ಗ್ಲೌಸು. On a count of 25 times, keep counting and going. Compress it, expand it. Compress it, expand it. You will come to know what is happening. Where the discomfort will take place, where the comfort will take place in it. ಸ್ಯಾಟಿಸ್ಫೈಡ್ ವಿತ್ ದ ಗ್ಲೌಸ್? Yes. I'm very much satisfied. ಸೊ ಎಲ್ಲ ಆಯಿತು. ಇವಾಗ ನಾನು ಗ್ಲೌಸ್ ನೋಡ್ತಾ ಇದ್ದೀನಿ. ನೋಡೋಣ, ಏನಾದ್ರು ಓಕೆ ಆದರೆ ಎತ್ಕೊಂಬಿಡೋಣ, ಇಲ್ಲ ಅಂದರೆ ಮತ್ತೆ ಯಾವತ್ತಾದರೂ ಬಂದರೆ ಆಯಿತು. ಬಟ್ ಹೆಲ್ಮೆಟ್ದು ಒಂದು ಇಶ್ಯೂ ಸಾಲ್ವ್ ಆಗೋಯಿತು. ಸೊ ಇನ್ಮೇಲೆ ಆರಾಮಾಗಿ ಕೂಲಾಗಿ ಹೆಲ್ಮೆಟ್ ಹಾಕೋಬೋದು. ಪ್ಯಾಡಿಂಗ್ ಒಂದು ಸ್ವಲ್ಪ ತುಂಬ ಟೈಟ್ ಆಗ್ತಾಯಿತ್ತು, ಬಟ್ ಈಗ ಓಕೆ. ನಮ್ಮ ರೋಷನ್ ಬಾಯಿ ತುಂಬ ಪ್ರೀತಿಯಿಂದ ಜುಗಾಟ್ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ. ಬಂದು ಎಷ್ಟೊತ್ತಾಯಿತು ಬ್ರೋ? Almost it's been about 4.5 hours 5 hours. that we have been I'm here. exhausted. He is totally exhausted. He is completely exhausted. I finished the entire dealing done for helmets, that is for Raghu. But after that again I am feeling sleepy right now. I don't know what to do. ಯಾಕಂದರೆ ಮಧ್ಯಾಹ್ನ ತಿಂದಿದ್ದು ಊಟ ಹಂಗಿತ್ತು, ಇನ್ನೂವರೆಗೂ ಫುಲ್ ಸುಸ್ತಾಯಿತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಹೆಲ್ಮೆಟ್ಟು ಮೆಶ್ ಚೆನ್ನಾಗಿ ಮಾಡಿಕೊಟ್ರು ಇವರು. ಆ್ಯಂಡ್ ಇವರು ಒಂದು ಹೆಲ್ಮೆಟ್ ತೊಗೊಂಡ್ರು ಮತ್ತು ಒಂದು ಗ್ಲೌಸ್ ತೊಗೊಂಡ್ರು. Super ಆಗಿದೆ. ಸೊ ಇವತ್ತಿನ ದಿನ ಈ ಥರ ಆಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ತಪ್ಪಿದ್ರೆ ನಾವು ಅದನ್ನು ಸರಿ ಮಾಡ್ಕೊತೀವಿ ಇಲ್ಲಿ ಅಂತ ಹೇಳ್ತಾ ಬೈ ಗೈಸ್, ಟೇಕ್ ಕೇರ್. ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಚೆನ್ನಾಗಿ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಬಾಯ್ ಬಾಯ್.